ಇದನ್ನ ಮಾಡ್ಕೊ ಬಂದಿಲ್ಲ. ಅವ್ನ ತಾತನ ಕಾದಿನ ಮುತ್ತಾತನ ಕಾದಿನ ಅಂತ ಅನ್ಕೊಂಡು ಬೇಲಿ ಹಾಕೊಂಡು ನಂಗೆ 1000 ಎಕರೆ ಇದೆ, ನಂಗೆ 500 ಎಕರೆ ಇದೆ, ನಂಗೆ 250 ಎಕರೆ ಇದೆ ಅಂತ ಇದ್ದಾರೆ. ಅವ್ರಿಗೆ ನೋಡಪ್ಪ, ಒಂದು ಕುಟುಂಬ ತುಂಬಾ ಚೆನ್ನಾಗಿ ಜೀವನ ಮಾಡಕ್ಕೆ 25 ಎಕರೆ ಸಾಕು. ಇನ್ನು ಉಳಿಕೆ ಎಲ್ಲ ಭೂಮಿನ ಕೊಟ್ಬಿಡು, ಸರ್ಕಾರದವರು ದುಡ್ಡು ಕೊಡ್ತೀವಿ ಅಂದ್ರೆ ಅವ್ರು ಕೊಡ್ತಾರೋ ಕೊಡಲ್ವೋ? ಕೊಡ್ಲೇಬೇಕು. ಯಾಕೆ ರಸ್ತೆ ಅಗಲ ಮಾಡ್ಬೇಕಾದ್ರೆ ಎಂತ ತೋಲಪ್ಪನ ಮಗನ್ ಭೂಮಿ ಆದ್ರೂ ಏನ್ ಮಾಡ್ತಾರೆ ಗೌರ್ಮೆಂಟ್? ವಶಪಡಿಸ್ಕೊಳ್ತಾರೆ. ಎಷ್ಟು ದುಡ್ಡು? ಸ್ವಾಮಿ ಪೆಟ್ರೋಲ್ ಬಂಕ್ ಇದೆ, ಬೇರೆ ಕಡೆ ತಗೆಯ ದುಡ್ಡು ಕೊಡಲ್ವಾ? ಯಾಕಂದ್ರೆ ಸರ್ಕಾರ ಪಾಣಿಪಟ್ಟ ಮಾಡ್ಕೊಡ್ಬೇಕಾದ್ರೆ ಕಂಡೀಷನ್ ಹಾಕಿರ್ತದೆ. ಈ ಭೂಮಿಯನ್ನ ಯಾವ ಕಾಲಕ್ಕೆ ಬೇಕಾದ್ರೂ ಸರ್ಕಾರ ಮರು ವಶಪಡಿಸ್ಕೋಬಹುದು ಯಾವ್ದಾದ್ರು ಕೆಲಸ ಕಾರ್ಯಗಳಿಗೆ ಅಂತ ರೂಲ್ಸ್ ಇದೆ. ನಾನು ಕೊಡಲ್ಲ ಅನ್ನಕ್ಕಾಗಲ್ಲ, ಕೊಡ್ಲೇಬೇಕು. ಸೊ 1000 ಎಕರೆ ಭೂಮಿ ಇಟ್ಕೊಂಡಿರೋರಿಗೆ 25 ಎಕರೆ ಕೊಟ್ಬಿಟ್ಟು ಈ ಉಳಿಕೆ ಎಕರೆನೆಲ್ಲ ಸರ್ಕಾರ ಪರ್ಚೇಸ್ ಮಾಡ್ತಾರೆ. ಕೊಡ್ತಾರಪ್ಪ, ಕೊಡ್ಲಿಲ್ಲ ಅಂದ್ರೆ ಜೈಲಿಗೆ ಹಾಕ್ಬೋದು ಪವರ್ ಇದ್ರೆ. ನಿಜವಾಗ್ಲು ನಾನು ಹೇಳ್ತಾ ಇರೋದು, ಕೊಡಲ್ಲ ಅಂತ ಹೇಳ್ತಾನೆ ಪಾಪ ಅವನು, ಕೊಡ್ಲಿಲ್ಲ ಅಂದ್ರೆ ಜೈಲು ಹೋದ್ರೆ ಮಾಡ್ತಾ ಇದಾರಪ್ಪ, ಮಾಡ್ತಾ ಇದ್ದಾರೆ. ಕೊಡ್ಬೇಕು. ಯಾಕಂದ್ರೆ ಸರ್ಕಾರ ಹೇಳ್ದಂಗೆ ಕೇಳಬೇಕು. ಕಾನೂನು ಅದು. ನನ್ಗೆ ಇಷ್ಟ ಇದ್ರೆ ಕೊಡ್ತೀನಿ, ಇಷ್ಟ ಇದ್ರೆ ಕೊಡಲ್ಲ ಅನ್ನಕ್ ಆಗಲ್ಲ. ಕಾನೂನನ್ನ ನೆಟ್ಟಿಗೆ ಜಾರಿ ಮಾಡೋದು ಕೂತ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಕಾನೂನು. ಆಗಲ್ಲ ಅಂತ ಅನ್ಬೇಡ್ರಿ, ನಮ್ ಕೈಲಿ ಮಾಡ್ಸಕ್ಕಾಗಿಲ್ಲ. ಯಾಕೆ ಅಂದ್ರೆ ನಮ್ಗೆ ಅವ್ನು 2000 ರೂಪಾಯಿ ಕೊಡದೆ ದೊಡ್ಡದು ಅನ್ಸ್ಬಿಟ್ಟದಲ್ಲ, ನಮ್ಗೆ 10 kg ಅಕ್ಕಿ ಕೊಡದೆ ದೊಡ್ಡದು ಅನ್ಸ್ಬಿಟ್ಟದಲ್ಲ. ಅಯ್ಯೋ, ನಾನು ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ನೆಮ್ಮದಿ ಬದುಕಬೇಕು ಅಂದ್ರೆ ಅವ್ನು ಓದಕ್ ತಕ್ಕಂಗೆ ಅವ್ನ ಕೆಲಸ ಅಲ್ವಾ? ಭೂಮಿ ಕೊಟ್ಬಿಟ್ರೆ ನಾವು ಸಾಯೋ ತನಕ ಬಡತನ ಇರಲ್ವಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕನಸು. ಅದಕ್ಕೆ ಸಂವಿಧಾನ ಬರೆದದ್ದು, ಅದಕ್ಕೆ ನಮ್ಮ ಕೈಗೆ ಓಟ್ ಕೊಟ್ಟದ್ದು, ಅದಕ್ಕೆ ಪಕ್ಷ ಕಟ್ಕೊಂಡು ಹೋಗಿ ಈ ನನ್ನ ಮಕ್ಕಳು ಮಾಡಲ್ಲ. ನೀವೇ ನಿಮ್ ಪಕ್ಷಕ್ಕೆ ಓಟ್ ಹಾಕೊಂಡು ನೀವೇ ಹೋಗಲು ಕೂತ್ಕೊಂಡ್ರೆ 3 ತಿಂಗಳು ಮಾಡಿ ತೋರಿಸ್ತೀವಿ ನಾವು. ಅಕ್ಕ ಮಾಯಾವತಿ ಉತ್ತರ ಪ್ರದೇಶದಲ್ಲಿ ಮಾಡಿರೋದನ್ನ ನಾನು ಕಥೆ ಹೇಳ್ತಾ ಇಲ್ಲ ನಿಮಗೆ. ಉತ್ತರ ಪ್ರದೇಶದಲ್ಲಿ ಅಕ್ಕ ಮಾಯಾವತಿ ಲಿಸ್ಟ್ ಮಾಡಿಸಿ ಬರೀ 6 ತಿಂಗಳು ಸರ್ಕಾರ ಇದ್ದಾಗಲೇ ಭೂಮಿ ಇಲ್ಲದೆ ಇರ್ತಕ್ಕಂಥ ಎಲ್ಲಾ ಜಾತಿ ಬಡವರಿಗೂ 3 ಎಕರೆ ಕೃಷಿ ಭೂಮಿಯನ್ನ ಕೊಟ್ಟು ಪಾಣಿಪಟ್ಟ ಕೊಟ್ಟವ್ರೆ. ಕೊಟ್ಟಿದ್ದಾರೆ ತಾಯಿ. ಆಗಲ್ಲ ಅನ್ನಂಗೆ ಆಗಲ್ಲ. ಅದನ್ನ ನಾನು ಹೇಳ್ತಾ ಇರೋದು ಕರ್ನಾಟಕದಲ್ಲಿ ಯಾಕೆ ಆಗಲ್ಲ ಅಂತ, ಮಂಡ್ಯದಲ್ಲಿ ಯಾಕೆ ಆಗ್ತಾ ಇಲ್ಲ? ಬಡವರಲ್ಲಿ ಮಂಡ್ಯದಲ್ಲಿ ಇಲ್ವಾ? ಓಟ್ ಹಾಕ್ತಾ ಇಲ್ವ ನಾವು? 1935 ಓಟ್ ಹಾಕ್ತಾ ಇದೀವಿ ತಾನೆ. ಓಟ್ ಹಾಕ್ತಾ ಇರೋದು 2000 ರೂಪಾಯಿಗ ಜುಜ್ಬಿ 10 kg ಅಕ್ಕಿಗ ತಾಯಿ. 2000 ಕೊಟ್ಟ ಮೇಲೆ ಅವ್ನು ಓಟ್ ಹಾಕ್ತಿದ್ರಿ ದೇವ್ರ ಮೆಚ್ಚಿನ ಬಾಯಿಲಿ. ನೀವು ಯಾರು ಅನ್ಲಿ ಆನೆ ಗೀನೆ ಅಂತ ಅನ್ಕೊಂಡು ಬಾಯಿಲಿ ಹೋಗ್ಬಿಟ್ಟು ಮೆತ್ತಗೋಗಿ ಕಾಂಗ್ರೆಸ್ ಓಟ್ ಹಾಕಿ ಬಂದಿರ್ಬೇಕು ಕೂತಿರೋ ಕೆಲವರು. ನಮ್ಗೆ ಬಿರಿಯಾನಿ ನೋಡಿಲ್ದೇ ಇರೋದ್ರಿಂದ ತಂಗಳನ್ನೇ ಚಂದಾಗಿದೆ ಅಂತ ಅನಿಸ್ತಾ ಇದೆ. ನಾನು ಹೇಳ್ತಾ ಇರೋದು ಬಿರಿಯಾನಿ ಬಗ್ಗೆ. ಅಕ್ಕ ಮಾಯಾವತಿ ಬಿರಿಯಾನಿ ಕೊಟ್ಟವ್ರವ ಆನೆ ಕೊಟ್ಟಾಗ್ತದಕ್ಕೆ. ನಾವು ಈಗ ಏನ್ ಮಾಡ್ಬೇಕು? ನಮ್ಮ ಮಕ್ಕಳಿಗೆ ತಂಗಳನ್ನೇ ತಿನ್ಸೋಣ. ನಮ್ಮವ್ವ ನಮ್ಮಪ್ಪ ಹಿಂದೆ ಮಾಡ್ಕೊ ಬಂದ್ರಲ್ಲ ಅದೇ ತಿನ್ಸೋಣ. ನಾವು ಚೇಂಜ್ ಆಗ್ಬೇಕಲ್ವಾ? ಚೇಂಜ್ ಆಗ್ಬೇಕು ಬೇಡ? ಚೇಂಜ್ ಆಗ್ಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ? ಹಳೇದೇ ಮುಂದುವರ್ಕೊಂಡು ಹೋಗುತ್ತೆ. ಒಂದು ಭೂಮಿ ಹಂಚಕ್ಕೆ 3 ತಿಂಗಳು ಸಾಕು. ಬಟ್ ಈ ಸರ್ಕಾರ ಕಾಂಗ್ರೆಸ್ ಅವ್ರಿಗೆ ಎಷ್ಟು ವರ್ಷ ಅಧಿಕಾರ ಕೊಟ್ಟಿದ್ದೀರಿ ಕೂತಿರೋರು ಪುಣ್ಯಾತನರು? 65-70 ವರ್ಷ ಕೈಗೆ ಅಧಿಕಾರ ಕೊಟ್ಟರು 10 kg ಅಕ್ಕಿಲೇ ನಮ್ಮನ್ನ ಕ್ಯೂ ನಿಲ್ಲಿಸಿ ಬಡವರನ್ನಾಗಿ ಮಾಡಿದ್ರು ಹೊರತು ಇವರು ನಮ್ಮ ಬಡತನ ಹೋಗ್ಲಾಡಿಸ್ಬೇಕು. ನಿಜನ? ಗೌರ್ಮೆಂಟ್ ಕೆಲಸ ಎಲ್ರಿಗೂ ಆರಾಮಾಗಿ ಸಿಗ್ತಾ ಇಲ್ಲ. ಸಿಕ್ಕಿದ್ರು ಉಳಿಸ್ಕೋತೀವಿ ಅನ್ನೋ ಗ್ಯಾರಂಟಿ ಇಲ್ಲ. ನನಗೆ ಸಿಕ್ಕಿದೆ, ನನ್ನ ಮಕ್ಕಳಿಗೂ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಸೊ ನನ್ನ ಪ್ರಶ್ನೆ ಏನು ಅಂದ್ರೆ, ರಾಜರ ಕಾಲಕ್ಕೆ ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ಇದನ್ನೆಲ್ಲ ಮಾಡಿಸೋಷ್ಟು ತಾಕತ್ ನಮ್ಗಿರ್ಲಿಲ್ಲ. ಈ ರಾಜ ಸರಿ ಇಲ್ಲ, ಯಾಕೆ ಅವ್ನು ಭೂಮಿ ಕೊಡ್ತಾ ಇಲ್ಲ, ಯಾಕೆ ಅವ್ನು ಕೆಲಸ ಕೊಡ್ತಾ ಇಲ್ಲ, ಫಸ್ಟ್ ಇದೆರಡು ಮಾಡ್ಲಿ ಸ್ವಾಮಿ ಸಾಕು. ಇನ್ನೂ ಒಂದು ಹೇಳ್ತಾರೆ, ಹಳ್ಳಿ ಆಗ್ಲಿ ಪಟ್ಟಣ ಆಗ್ಲಿ ಯಾರು ಒಂದು ಜಾತಿಯವರು ಇನ್ನೊಂದು ಜಾತಿಯವರು ಬೈಯಂಗಿಲ್ಲ, ಹೊಡೆಯಂಗಿಲ್ಲ. ಯಾಕಂದ್ರೆ ಅಂಬೇಡ್ಕರ್ ಕಾನೂನು ಮಾಡವ್ರೆ. 17 ಆರ್ಟಿಕಲ್ ನಂಬರ್ 17 ಪ್ರಕಾರ ಜಾತಿ ಭೇದದ ಹೆಸರಲ್ಲಿ ಬೈದ್ರೆ, ಹೊಡೆದ್ರೆ, ಏನೋ ಒಂದು ಅಟ್ರಾಸಿಟಿ ಮಾಡಿದ್ರೆ ಅವ್ರಿಗೆ ಜೈಲು ಅಂತಿದೆ. ಇದು 2 ಸಮುದಾಯದವ್ರಿಗೆ ಅರ್ಥ ಆಗ್ಬೇಕು. ಒಂದು ಜಾತಿ ಭೇದದ ಕಾರಣಕ್ಕೆ ಪ್ರತಿನಿತ್ಯ ಅವಮಾನ ಅನುಭವಿಸ್ತಾ ಇರೋರಿಗೆ ಒಂದು ಗುಂಪು, ಜಾತಿ ಭೇದನ ಮಾಡ್ತಾ ಇರೋರಿಗೆ ಇನ್ನೊಂದು ಗುಂಪಿಗೆ, ಇಬ್ಬರಿಗೂ ಸರಿಯಾಗಿ ಅರ್ಥ ಮಾಡಿಸ್ಬೇಕು. ಒಂದು ಕಾನೂನನ್ನ ಅರ್ಥ ಮಾಡಿಸೋಕೆ ಒಂದು ಸರ್ಕಾರಕ್ಕೆ ಎಷ್ಟು ದಿನ ಬೇಕು?
ನೋಡಪ್ಪ ಆರ್ಟಿಕಲ್ 13 ಅಂತ 17 ಅಂತ ಇದೆ ಕಣಯ್ಯ. ಲಿಂಗಾಯತರೆ, ಗೌಡ್ರೆ, ಕುರುಬ್ರೆ, ಕುಂಬಾರ್ರೆ, ಅಗಸ್ರೆ, ಉಪ್ಪಾರ್ರೆ, ಗಾಣಿಗ್ರೆ, ಹಿಡಿಗ್ರೆ, ಪಾಪ ಅವ್ರು ಕೆಲವರು ಹಳ್ಳಿಗಳಲ್ಲಿ ಅವ್ರ ಮೇಲ್ಜಾತಿ ಅಂತ ಅಂದ್ಕೊಂಡಿದ್ದಾರೆ. ಅವ್ರ ತಾತ ಮುತ್ತಾತ ರಾಜರ ಕಾಲದಲ್ಲಿ ಹಂಗೆ ಇತ್ತಲ್ಲ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರು. ನೀನ್ ಕೆಳಜಾತಿ, ಈ ರಸ್ತೆಗೆ ನುಗ್ಬೇಡ, ನೀ ದೇವಸ್ಥಾನಕ್ಕೆ ನುಗ್ಬೇಡ, ನೀನ್ ಅಂತವನು, ನೀನ್ ಇಂಥವಳು ಅಂತೇಳಿ ಹೊಡಿತಾ ಇಲ್ವಾ? ದಿನ ಅವಮಾನ ಮಾಡ್ತಾ ಇಲ್ವಾ? ಕೊಲೆ ಮಾಡ್ತಾ ಇಲ್ವಾ? ಹಳ್ಳಿ ನುಗ್ಗಿ ಕೇರಿ ನುಗ್ಗಿ ಹೊಡಿತಾ ಇಲ್ವಾ? ಇದು ರಾಜರ ಕಾಲಕ್ಕೆ ನಡೀತಾ ಇತ್ತು, ಯಾಕಂದ್ರೆ ಕಾನೂನು ಇರಲಿಲ್ಲ. ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1950 ಜನವರಿ 26 ಜಾರಿಗೆ ತಂದಿರತಕ್ಕಂಥ ಕಾನೂನು ಪ್ರಕಾರ ಈ ದೇಶದ ಒಬ್ಬ ವ್ಯಕ್ತಿನೂ ಕೂಡ ಜಾತಿ ಕಾರಣಕ್ಕೆ ಅವಮಾನ ಅನುಭವಿಸಂಗಿಲ್ಲ. ಒಬ್ಬ ವ್ಯಕ್ತಿನೂ ಕೂಡ ಇನ್ನೊಬ್ಬರಿಗೆ ಜಾತಿ ಕಾರಣಕ್ಕೆ ದಬ್ಬಾಳಿಕೆ ಮಾಡಂಗಿಲ್ಲ. ಮಾಡಿದ್ರೇನು? ಕಾನೂನು ಪ್ರಕಾರ ಶಿಕ್ಷೆ. ಅದು ಶಿಕ್ಷೆ ಕೊಡಬೇಕಾಗಿರೋದು ಯಾರು? ಸರ್ಕಾರ. ನಿಜನಾ? ಸರ್ಕಾರ ಒಬ್ಬನಿಗೆ ಶಿಕ್ಷೆ ಕೊಟ್ಟಿದ್ರೆ, ಒಬ್ಬನಿಗೆ ಶಿಕ್ಷೆ ಕೊಡಕ್ ಮುಂಚೆ ಸರ್ಕಾರ ಏನ್ ಮಾಡ್ಬೇಕು? ಅರಿವು ಮೂಡಿಸ್ಬೇಕು. ಗ್ರಾಮ ಪಂಚಾಯತಿಲಿ ಎಲ್ಲಾ ಜಾತಿಯವ್ರನ್ನ ಸೇರಿಸ್ಬಿಟ್ಟು, ನೋಡಪ್ಪ ಇದು ರಾಜರ ಕಾಲ ಅಲ್ಲ ಕಣ್ರಯ್ಯ, ಬಂದ್ರೆ ಇಲ್ಲಿ ಎಲ್ಲಾ ಜಾತಿಯವರು ಮೇಲ್ಜಾತಿಯವರೆಲ್ಲ ಬರಪ್ಪ ಕೂತ್ಕೊಳ್ಳಿ, ಇದು ರಾಜರ ಕಾಲ ಅಲ್ಲ, ಒಂದು ಬಹಳ ಸ್ಟ್ರಾಂಗ್ ಕಾನೂನು ಬಂದ್ಬಿಟ್ಟಿದೆ. ನೀವೇನಾದ್ರೂ ಜಾತಿ ಕಾರಣಕ್ಕೆ ದಬ್ಬಾಳಿಕೆ ದೌರ್ಜನ್ಯ ಮಾಡಿದ್ರೆ ನನ್ ತಪ್ಪು ತಿಳ್ಕೊಬೇಡಿ, ಆಮೇಲೆ ತಗೊಂಡೋಗಿ ಜೈಲಿಗೆ ಹಾಕ್ಬಿಟ್ರೆ ನಿಮ್ನ ಸಾಯ ತನಕ ನೀವು ಆಚೆ ಬರಕ್ಕಾಗಲ್ಲ. ಇದು ನಾನ್ ಬೇಲಬಲ್ ಕೇಸು. ಹಾಗಾಗಿ ರಾಜರ ಕಾಲದಲ್ಲಿ ನಡ್ಕೊತಾ ಇದ್ರಲ್ಲ, ನಡ್ಕೋಬಿಡಿ, ಇದು ಸಂವಿಧಾನದ ಕಾಲ ಅಂತ ಒಂದೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಮೇಲ್ಜಾತಿ ಅನಿಸ್ಕೊಂಡವ್ರನ್ನೆಲ್ಲ ಕೂರಿಸ್ಕೊಂಡು ಅವ್ರಿಗೆ ಕಾನೂನನ್ನ ಅರ್ಥ ಮಾಡಿಸಕ್ಕೆ ಒಂದು ಸರ್ಕಾರಕ್ಕೆ ಎಷ್ಟು ವರ್ಷ ಬೇಕು?